ವಾಟ್ಸ್ಆಪ್ ನಲ್ಲಿ 2 ಲೈನ್ ಮೆಸೇಜ್ ಮಾಡಿ. ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದಾಗಿದೆ. ಕಾಲ್ ಮಾಡಿ, ಮೆಸೇಜ್ ಮಾಡಿ. ಮೊಟ್ಟೆ ದರ ಏರಿಕೆ ಬರೆ ಶಿಕ್ಷಕರಿಗೆ ಹೊರೆಯಾಗದಂತೆ ಸರ್ಕಾರ ಏನ್ ಮಾಡಬೇಕು? ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಪ್ರಕಾಶ್ ರೆಡ್ಡಿ ಅಂತ ಚಿತ್ರದುರ್ಗದಿಂದ. ಪ್ರಕಾಶ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಮೊಟ್ಟೆ ದರ ಏರಿಕೆ ಬರೆ ಶಿಕ್ಷಕರಿಗೆ ಹೊರೆ ಆಗ್ತಾ ಇದೆ, ಸರ್ಕಾರ ಏನ್ ಮಾಡಬೇಕು, ಏನ್ ಕ್ರಮ ತಗೊಂಡ್ರೆ ಒಳ್ಳೇದು? ಸರ್, ಈಗಿನ ಮೊಟ್ಟೆ ದರ 8 ರೂಪಾಯಿ 10 ಪೈಸೆ ಬೀಳುತ್ತಾ ಇದೆ ಸರ್. ಸರ್ಕಾರ ಅದನ್ನ ಗಮನ ಇಟ್ಕೊಂಡು 10 ರೂಪಾಯಿ ಅವರಿಗೆ ಶಿಕ್ಷಕರಿಗೆ ಕೊಡ್ಬೇಕಂತ ನನ್ನ ಅಭಿಪ್ರಾಯ ಸರ್. ಹೌದು ಸರ್, 10 ರೂಪಾಯಿ ಕೊಟ್ಟರೆ ಶಿಕ್ಷಕರು ಅದರ ಒಂದು ಬೆಲೆನ ಒಂದು ಖರ್ಚು ಮಾಡ್ಬೋದು ಸರ್. ಅವ್ರ ಕೈಯಿಂದ ಹಾಕ್ಬೇಕಂದ್ರೆ ಬರೋ ಸಂಬಳ ಎಲ್ಲ ಸ್ಕೂಲ್ಗೆ ಹೋಗುತ್ತೆ. ಅದರಿಂದ ಹೆಚ್ಚುವರಿ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಸರ್. ಸರ್ಕಾರ ನಿಭಾಯಿಸ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು ಸರ್. ಮತ್ತೆ ಈಗ 6 ರೂಪಾಯಿ ಇದ್ದ ಟೈಮಲ್ಲಿ ಅವ್ರಿಗೆ ಕೊಟ್ಟಿರೋ ರೇಟು ಈಗ 10 ರೂಪಾಯಿ ಕೊಡ್ಬೇಕು ಅಂದ್ರೆ ಮತ್ತೆ ಕೊಡ್ಬೇಕು ಸರ್. ಮತ್ತೆ ಅದಕ್ಕೆ 2 ರೂಪಾಯಿ ಹೆಚ್ಚುವರಿ ಮಾಡ್ಲಿ ಅವರು ಸರ್ಕಾರದಿಂದ. ಎಂತೆಂತ ಯೋಜನೆಗೆ ದುಡ್ಡು ಹಾಕ್ತಾರೆ, ಸರ್ಕಾರಿ ಶಾಲೆಗಳಿಗೆ ಹಾಕೋದಕ್ಕೇನು ಅವ್ರಿಗೆ? ಸರ್, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾರೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಸರ್, ಪೌಷ್ಟಿಕಾಂಶ ಬೇಕು ಅಂದ್ರೆ ಮಕ್ಕಳು ಕೊಡ್ಬೇಕು ಸರ್. ಅದು ಫೈನ್, ಥ್ಯಾಂಕ್ ಯು. ಹೇಳಿ ಪ್ರಕಾಶ್ ರೆಡ್ಡಿ ಅವರು. ಓಕೆ, ಥ್ಯಾಂಕ್ ಯು. ವಿಜಯಪುರದಿಂದ ಸಿದ್ದು ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ಸಿದ್ದು ಅವರ ನಮಸ್ಕಾರ. ಸಿದ್ದು ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತೀವಿ ಸರ್. ಎಸ್ ಸರ್, ಮಾತಾಡಿ ಸರ್. ನಿಮ್ಮ ಅಭಿಪ್ರಾಯ ಏನು? ಸರ್, ಮೊಟ್ಟೆ ದರ ಜಾಸ್ತಿಯಾಗಿ ಅದೊಂದು ಆಯ್ತು. ಶಿಕ್ಷಕರ ನಮ್ ಜೇಬಿನಿಂದ ಹಾಕ್ತಾ ಇದ್ದಾರೆ, ಅದೊಂದು ಕೇಳ್ತಿದೆ ಸರ್. ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಫೋನಲ್ಲಿ ಮಾತಾಡಿ. ನಮ್ ಶಿಕ್ಷಕರಿಗೆ ಜಾಸ್ತಿ ಕೆಲಸ ಆಗಿ ಮಕ್ಕಳಿಗೆ ಪಾಠನೇ ಮಾಡ್ತಾ ಇಲ್ಲ. ಓಕೆ, SIR ಕೆಲಸ ತಗೊಂಡು. ಫೈನ್ ಸಿದ್ದು ಅವರೇ, ಧನ್ಯವಾದ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮೋಹನ್ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಮೋಹನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ತಮಗೇನನ್ಸುತ್ತೆ? ಸರ್ಕಾರ ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು, ಏನ್ ಮಾಡಿದ್ರು ಒಳ್ಳೇದು? ಇಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆನ ಇವರು ಸರ್ಕಾರದ ಹೊಣೆ ಏನಪ್ಪಾ ಅಂತಂದ್ರೆ ಅವ್ರ ಮನಸ್ಸಿಗೆ ಅನಿಸ್ತಾ ಇರೋದು ಒಟ್ಟು ಟೋಟಲ್ ಈಗ ಸರ್ಕಾರಿ ಶಾಲೆನ ಮುಚ್ಚಬೇಕು ಆ ರೀತಿ ತರ್ತಾ ಇದಾರೆ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಮೊಟ್ಟೆ ಕೊಡ್ಲಿಕ್ಕಾಗಿಲ್ಲ, ಪೌಷ್ಟಿಕಾಂಶ ಪೌಷ್ಟಿಕ ಆಹಾರ ಕೊಡ್ಲಿಕ್ಕಾಗಿಲ್ಲ ಅಂತಂದ್ರೆ ಮಕ್ಕಳಿಗೆ ಬೇರೆ ರಾಗಿ ಹಾಲು ಅಥವಾ ಮೊದಲು ಕೊಡ್ತಿದ್ರು ಹಾಲ್ ಪೌಡ್ರು ಆ ತರದವ್ರು ಕೊಡ್ಲಿ. ಆ ತರದ್ ಕೊಟ್ಬಿಟ್ಟು ಪೌಷ್ಟಿಕ ಕೊರತೆನ ನಿವಾರಿಸ್ಲಿ ಮಕ್ಕಳಿಗೆ. ಅದು ಬಿಟ್ಬಿಟ್ಟು ನಾವು ಬಿಸಿ ಊಟ ಕೊಟ್ವಿ, ಮೊಟ್ಟೆ ಕೊಟ್ವಿ, ಬಿಸಿ ಊಟ ಕೊಟ್ವಿ, ಖುಷಿ. ಬಿಸಿ ಊಟದ ಊಟ ಕೊಡ್ತಾ ಇದೀರಿ. ಅಕ್ಕಿ ಎಲ್ಲಿಂದ ಬರುತ್ತೆ? ಅದು ಹುಳ ಆಗಿರುತ್ತೆ. ಬೇಳೆಯಲ್ಲಿ ಇದನ್ನ ಕೊಡ್ತಾರಲ್ಲ, ಅದು ಬೇಳೆಯಲ್ಲಿ ಸಿಪ್ಪೆ ಇರುತ್ತೆ, ಏನೇನೋ ತರ ಇರುತ್ತೆ. ತುಂಬಾ ಇದಾಗಿದೆ. ಆದ್ರೆ ಒಂದು ಮೊಟ್ಟೆ ವಿಚಾರ ಹೇಳ್ಬೇಕು ಅಂತಂದ್ರೆ ಮೊಟ್ಟೆ ಈಗ ಜಾಸ್ತಿ ಆಗಿದೆ. ಬಟ್ ಅದನ್ನ ಸ್ವಲ್ಪ ತಕ್ಕ ಮಟ್ಟದಲ್ಲಿ ಈಗ ಮುಖ್ಯ ಶಿಕ್ಷಕರಿಗೆ ಹೊರೆ ಆಗ್ಬಾರ್ದು, ಅದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಈಗ ಇವತ್ತಿನ ಸಮಸ್ಯೆ ಅಲ್ಲ ಇದು ಸರ್. ಇವಾಗ 1.5 ವರ್ಷದಿಂದ ಸಮಸ್ಯೆ ಬರ್ತಾ ಇದೆ. ಮೊಟ್ಟೆ 6 ರೂಪಾಯಿ 60 ಪೈಸೆ ಕೊಡ್ತಿದ್ರು. ಆಮೇಲೆ 6 ರೂಪಾಯಿ ಇದು ಮತ್ತೊಂದು ಫೌಂಡೇಶನ್ ಇತ್ತು, ಯಾವ್ದೋ ಒಂದು ಪ್ರೈವೇಟ್, ಅಜೀಂ ಪ್ರೇಮ್ಜಿ ಅಂತ, ಅವ್ರು ಸ್ವಲ್ಪ ಕೊಡ್ತಿದ್ರು. ಮತ್ತೆ ಸರ್ಕಾರ ಸ್ವಲ್ಪ ಕೊಡ್ತಿತ್ತು. ಅದನ್ನ ಟ್ಯಾಲಿ ಮಾಡಿ ಕೊಡ್ತಾ ಇದ್ರು. ಬರ್ತಾ 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 ಮೊಟ್ಟೆ ರೇಟ್ ಜಾಸ್ತಿ ಆಗ್ತಾ ಬಂತು. ಆವಾಗ ಮಕ್ಕಳಿಗೆ ಮೊಟ್ಟೆ ಕೊಡೋದನ್ನ 1 ವಾರಕ್ಕೆ ಕೆಲವೊಂದು ಟ್ಯಾಲಿ ಮಾಡ್ಬಿಟ್ಟು 1 ವಾರಕ್ಕೆ 3 ದಿನ ಕೊಡ್ತಾ ಇದ್ರು. 2 ದಿನ ಬಾಳೆಹಣ್ಣು ಅಥವಾ ನೀವೇನ್ ಹೇಳ್ತಾ ಇದ್ರಿ ಮೋಹನ್ ಅವರೇ? ಈಗ ಮೊಟ್ಟೆ ಕಾನ್ಸೆಪ್ಟ್ ಬೇಡ ಸ್ಕೂಲಲ್ಲಿ ಅಂತ ಹೇಳ್ತಾ ಇದ್ದೀರಾ? ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಬೇಡ ಸರ್ ಅದು. ಓಕೆ, ಫೈನ್, ಥ್ಯಾಂಕ್ ಯು ಮೋಹನ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಚಂದ್ರು ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರು ಅವರೇ. ಸರ್, ನಾವು ಹೇಳೋದೇನಪ್ಪ ಅಂದ್ರೆ ಸರ್, ಈಗ ಕಮ್ಮಿ ರೇಟ್ ಇದ್ದಾಗ ಇವ್ರು ಮೊಟ್ಟೆ ಕೊಡ್ತಿತ್ತಿಲ್ವ ಸರ್? ಈಗ ಒಂದ್ ಸ್ವಲ್ಪ ಜಾಸ್ತಿ ರೇಟ್ ಆಗದೆ ಸರ್, ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಲ್ವ ಸರ್? ಈಗ ಇದಕ್ಕಿದ್ದಂಗೆ ಮೊಟ್ಟೆ ಡ್ರಾಪ್ ಮಾಡ್ಬಿಟ್ರೆ ಕತೆ ಹಿಂಗೆ. ಸರಿ ಸರ್, ನಾನು ಹೇಳೋದೇನಪ್ಪ ಅಂತಂದ್ರೆ ಈಗ ಇದಕ್ಕಿದ್ದಂಗೆ ರೈಟು ಒಂದ್ ಸ್ವಲ್ಪ ದುಬಾರಿ ಆಗಿದೆ, ಅನುಸರಿಸ್ಕೊಂಡು ಕೊಡ್ಬೇಕಲ್ಲ ಸರ್?
ಅವ್ರು ಮೊಟ್ಟೆ ಡ್ರಾಪ್ ಮಾಡ್ತಾ ಇಲ್ಲ, ಈಗ ಹೆಚ್ಚುವರಿ ದುಡ್ಡನ್ನ ಅಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರೇ ತಮ್ಮ ಜೇಬಿಂದ ಹಾಕೊಡ್ತಿದ್ದಾರೆ ಅನ್ನುವಂಥದ್ದು. ಸರ್ ಸರ್ಕಾರನೇ ಹಾಕೊಡಕ್ಕೆ ಏನ್ ಸರ್ ನೋವು ಇವ್ರಿಗೆ? ಸರ್ಕಾರನೇ ಹಾಕಕ್ಕೆ ಏನ್ ನೋವು ಇವ್ರಿಗೆ? ಆ ಪಾಪ ಶಿಕ್ಷಕರ ಹತ್ರ ಯಾಕೆ ಇವ್ರು ಕಿತ್ಕೋಬೇಕು ಸರ್ ಅಲ್ಲಿ? ಈಗ ಮೊಟ್ಟೆ ರೇಟ್ ಕಮ್ಮಿ ಆದ ತಕ್ಷಣ ಶಿಕ್ಷಕರಿಗೆ ದುಡ್ಡು ಜಾಸ್ತಿ ಕೊಟ್ಬಿಡ್ತಾರೆ ಇವ್ರು ಅಲ್ಲಿ. ಈಗ ಏನ ರೇಟ್ ಜಾಸ್ತಿ ಆಗ್ಬಿಟ್ಟು ಅವ್ರ ಹತ್ರ ಜೋಬಿಂದ ದುಡ್ಡು ಕಟ್ ಮಾಡ್ತಾರಲ್ಲ, ಈಗ ಮೊಟ್ಟೆ ರೇಟ್ ಕಮ್ಮಿ ಆಗ್ಬಿಟ್ಟು ಅವ್ರಿಗೆ ದುಡ್ಡು ಹಾಕಿ ಕೊಟ್ಟಾರ ಹೋಗ್ಲಿ. ಈಗ ಅನುಸರಿಸ್ಕೊಂಡು ಮಾಡ್ಲೇಬೇಕು ಸರ್. ಸರ್ಕಾರ ನಡೀತಿರೋದು ಇವ್ರಿಂದ, ಇದನ್ನ ತಾನೇ ಕೊಡಕ್ಕೇನು ಇವ್ರಿಗೆ ನಾವು? ಮತ್ತೆ ಅದನ್ನ ಬಿಟ್ಬಿಟ್ಟು ಮೊಟ್ಟೆ ರೇಟ್ ಜಾಸ್ತಿ ಆಗದೆ ಅಂತ ಅಂದ್ಬಿಟ್ಟು ಇವರು ಶಿಕ್ಷಕರನ್ನ ಕಿತ್ಕೊಂಡ್ಬಿಟ್ರೆ ಹೆಂಗ್ ಸರ್? ಬಡಪಾಯಾರ ಅವ್ರು ನಮ್ಮಂಗ್ ಜೀವನ ಮಾಡ್ತಿರ್ತಲ್ವಾ? ಅವ್ರಿಗೆ ಜೀವನ ಹೆಂಗೆ ಸರ್ ಇರೋದು ಹೋಗ್ಲಿ? ಅವ್ರು ಈಗ ಕಮ್ಮಿ ಆದಾಗ ಜಾಸ್ತಿ ಕೊಟ್ಬಿಡ್ತಾರೆ ಇವರು ಅಲ್ಲಿ. ಓಕೆ, ಫೈನ್. ಥ್ಯಾಂಕ್ ಯು ಚಂದ್ರ ಅವರ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಕೊಪ್ಪಳದಿಂದ ಶಾಮಣ್ಣ ಅವರು. ನಮಸ್ಕಾರ ಶಾಮಣ್ಣ ಅವರೇ. ಸರ್ ನಮಸ್ಕಾರ ಸರ್, ನಿಮ್ಗೇನ್ ಅನ್ಸುತ್ತೆ, ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕು? ಸರ್, ಈಗ ಮಾಸ್ಟರ್ಸ್ಗಳಿಗೆಲ್ಲ ಹೆಚ್ಚಿನ ಹೊರೆ ಆಗೋದ್ರಿಂದ ಈ ಸರ್ಕಾರದ ಯೋಜನೆಗಳೇ ಯಾಕೆ ನಾವು ನಿರ್ವಹಿಸಬೇಕಪ್ಪ ಅನ್ನಷ್ಟು ಬೇಜಾರು ಮಾಡ್ಕೊಂತಾರೆ ಇವತ್ತು ಕೆಲವು ಮಾಸ್ಟರ್ಗಳು. ಅದಕ್ಕೆ ಕಾಲಕ್ಕೆ ಕೆಲವೊಂದು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ನಾವು. ಹೆಚ್ಚಿಗೆ ದರ ಆದತ್ನ ಹೆಚ್ಚು ಕೊಡ್ಬೇಕು, ಕಮ್ಮಿ ಆದತ್ ಕಮ್ಮಿ ಕೊಡ್ಬೇಕು. ಇಂಥವನ್ನೆಲ್ಲ ಮಾಡ್ಕೊಂಡು ಹೋದಾಗ ಅವ್ರಿಗೂ ಬೇಜಾರು ಅನ್ಸಲ್ಲ. ಈಗ ಅದ್ರ ಹೆಚ್ಚಿನ ಒಂದು ಕೆಲಸ ನಿರ್ವಹಿಸೋದು ಅಲ್ದೇನೆ ಮತ್ತೆ ಜೇಬಿನಿಂದ ದುಡ್ಡು ಹಾಕ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಕೆಲಸ ಮಾಡೋರಿಗೆ ದುಡ್ಡು ಕಳ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಬೇಜಾರಾಗುತ್ತೆ ಯಾವಾಗಲೂ. ಹಂಗಾಗ್ಬಿಟ್ಟು. ಫೈನ್, ಥ್ಯಾಂಕ್ ಯು ಶಾಮಣ್ಣ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮೋಹನ್ ರಾಜ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಮೋಹನ್ ರಾಜ್ ಅವರೇ. ಸರ್ ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ? ಸರ್, ಈಗ ಸರ್ಕಾರಿ ಶಾಲೆಗಳೇ ಇರೋದೇ 3 ಮತ್ತೊಂದು. ಬರ್ತಕ್ಕಂತ ಮಕ್ಕಳುಗಳೇ ಬಹಳ ಬೆಳವಣಿಗೆಯಷ್ಟು ಮಕ್ಕಳುಗಳು ಬರ್ತಾ ಇದೆ. ಹಾಗಾಗಿ ಸರ್ಕಾರ ಇದು ಅಂಥದ್ದೇನು ಸರ್ಕಾರಕ್ಕೆ ದೊಡ್ಡ ಹೊರೆ ಆಗದೆ ಇರುವಂತ ಯೋಜನೆ ಇದು. ಇವರು ಒಂದು DC ಆಗಿರ್ಬೋದು, ಒಬ್ರು ಉಸ್ತುವಾರಿ ಸಚಿವರು, ಒಬ್ರು MLA ಆಗಿರ್ಬೋದು, ಸರ್ಕಾರದ ಯೋಜನೆಗಳು ಒಂದು ಅನುಷ್ಠಾನ ವಿಚಾರದಲ್ಲಿ ಮಾತಾಡಿ ಮೋಹನ್ ರಾಜ್ ಕೇಳಿಸ್ತಾ ಇದೆ. ಫೈನ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಪ್ರಸನ್ನ ಕುಮಾರ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ, ಅದೇ ಮೈಸೂರಿಂದ. ಪ್ರಸನ್ನ ಕುಮಾರ್ ಅವರು ನಮಸ್ಕಾರ. ಪ್ರಸನ್ನ ಕುಮಾರ್ ಅವರು ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್. ಈಗ ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರೆಗಳು ಬರ್ತಾ ಇವೆ, ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸರ್ಕಾರ ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಆ ರೇಟ್ ಅನ್ನ ಕೊಡಬೇಕು, ಇಲ್ಲ ಅಂತಂದ್ರೆ ಶಾಲೆಯ ಶಿಕ್ಷಕರಿಗೆ ಹೊರೆ ಆಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಕರಿಬಸಪ್ಪ ಅಂತ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಮೊಟ್ಟೆಯಲ್ಲಿ ಕಾಳು ಕೊಡ್ಬೋದಲ್ಲ ಸರ್? ಹೆಸರು ಕಾಳು ಈಗ ಅವನ್ನ ನೆನೆ ಬಿಟ್ಟು ಮೊಳಕೆ ಕಾಳು ಮಾಡಿ ಕೊಡ್ಬೋದಲ್ಲ ಸರ್? ಕಾಳು? ಹ್ಞೂ ಸರ್, ಮಳೆಗೆ ಹೆಸರು ಕಾಳು ಸರ್ ಮೊಳಕೆ ಕೊಟ್ರೆ ಅದು ಪೌಷ್ಟಿಕಾಂಶ ಸಿಕ್ಕತ್ತಲ್ಲ. ಅವು ಆಗಲಿ ಸರ್, ಕರಿ ಕಡ್ಲೆ ಸರ್, ಅವು ಪೌಷ್ಟಿಕಾಂಶ ಬರ್ತಲ್ಲ ಸರ್, ಹೆಚ್ಚಾಂಶ ಇರುತ್ತೆ. ಅವು ಕೊಡ್ಬೋದಲ್ಲ ಸರ್? ಅಂದ್ರೆ ಮೊಟ್ಟೆ ಬದಲು ಕಾಳು ಕೊಡ್ಲಿ ಅಂತ ಹೇಳ್ತಾರೆ, ಅಂದ್ರೆ ಸಿರಿಧಾನ್ಯಗಳು. ಹ್ಞೂ ಸರ್. ಈಗ ಭಾನುವಾರ ಸರ್, ಈಗ ವಾರದ ಒಂದೇ ಕೊಡ್ಲಿ ಸರ್. ಜಾಸ್ತಿ ಏನಾರ ಸರ್ಕಾರ ಜಾಸ್ತಿ ಆತಂದ್ರೆ ಒಂದು ಮಟ್ಟಿ ಕೊಟ್ಟರೆ ವಾರಕ್ಕೆ, ಮತ್ತೆ ಮುಂದಿನ ವಾರ ಕಾಳು ಕೊಡ್ಲಿ. ಈ ಹೆಸರು ಕಾಳಾಗ್ಲಿ, ಕಡೆ ಕಡ್ಲೆ ಆಗ್ಲಿ, ಮತ್ತೆ ಇನ್ಯಾವ ಮೊಳಕೆ ಮಾಡಿ ಮಾಡ್ತಾರಲ್ಲ ಸರ್? ಗೊತ್ತಾಯ್ತು. ಹ್ಞೂ ಸರ್. ಮಿಲೆಟ್ಸ್ ಹೇಳ್ತಾ ಇದ್ರಿ ನೀವು. ಈ ಸಿರಿಧಾನ್ಯಗಳನ್ನು ಕೊಟ್ರೆ ಅದರಿಂದಾನು ಪೌಷ್ಟಿಕಾಂಶ ಹೆಚ್ಚಾಗುತ್ತೆ ಅನ್ನೋ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಮೊಟ್ಟೆ ಕೊಡೋದು ಬೇಡ, ನಿಮ್ಗೆ ಹೊರೆ ಆದ್ರೆ ಕಾಳು ಕುಡಿ ಅಂತ ಹೇಳ್ತಾ ಇದ್ರಿ. ಫೈನ್, ಥ್ಯಾಂಕ್ ಯು ಕರಿಬಸಪ್ಪ ಅವರ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬೆಳಗಾವಿಯಿಂದ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ. ನಿಮ್ಗೇನ್ ಅನ್ಸುತ್ತೆ, ಏನ್ ಮಾಡ್ಬೇಕು ಸರ್ಕಾರ? ಸರ್, ಸರ್ಕಾರ ಇವಾಗ ಏನ್ ಮಾಡ್ಬೇಕಂದ್ರೆ, ಇವಾಗ ಬಾಳೆ ಬೆಳೆಗಾರರು ತೊಂದರೆ ಇದ್ದಾರೆ. ವಾರದಲ್ಲಿ 3 ದಿನ ಮೊಟ್ಟೆ, 3 ದಿನ ಬಾಳೆಹಣ್ಣು ಕೊಟ್ಟರು ಇಬ್ರಿಗೂ ಮೇಸ್ತ್ರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ. ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಬಸವನ ಬಾಗೇವಾಡಿಯಿಂದ ರಾಜಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಶೇಖರ್ ಅವರೇ. ರಾಜಶೇಖರ್ ಧ್ವನಿ ಕೇಳಿಸ್ತಾ ಇದೆಯಾ? ರಾಜಶೇಖರ್ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ರಾಜ್ಯದಾದ್ಯಂತ ಬಂದು ಎಲ್ಲರೂ ಹೇಳ್ತಾ ಇರುವಂತಹ ಅಭಿಪ್ರಾಯ ಏನಂತಂದ್ರೆ, ಆರ್ಥಿಕ ಹೊರೆ ಆಗುತ್ತೆ ಅಂತಂದ್ರೆ ಈಗ ನೀವು ಈ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀರಿ ಅಂತಂದ್ರೆ ಇಂಪ್ಲಿಮೆಂಟ್ ಅನ್ನ ಯಶಸ್ವಿಯಾಗಿ ಮಾಡಬೇಕು.
ನಿಮಗೆ ಸಮಸ್ಯೆ ಆಗುತ್ತೆ ಅಂತಂದ್ರೆ ಬೇರೆ ಸಾಕಷ್ಟು ದಾರಿಗಳಿದೆ. ಯಾವುದೇ ಕಾರಣಕ್ಕೂ ಮಕ್ಕಳ ಪೌಷ್ಟಿಕಾಂಶದ ಕೊರತೆ ಆಗಬಾರದು. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ವಹಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ.